ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಉರ್ತಾಳು ಗ್ರಾಮದಲ್ಲಿ ಕಳೆದ 5-6 ವರ್ಷಗಳಿಂದಲೂ ಜಾತಿ ಪ್ರಮಾಣ ಪತ್ರವಿಲ್ಲದೆ ನರೇಗಾ ಜಾಬ್ ಕಾರ್ಡ್ಗಳು, ವಿದ್ಯಾರ್ಥಿ ವೇತನ, ಅನ್ನಭಾಗ್ಯ, ಗೃಹಜ್ಯೋತಿ ಶಕ್ತಿ ಯೋಜನೆ ಸೇರಿದಂತೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಪಡೆಯುವಲ್ಲಿ ಮಹಿಳೆಯರು ವಿಫಲರಾಗಿದ್ದರು. ಇದನ್ನು ಮನಗಂಡಂತಹ ತಾಲೂಕಾ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷ NY ಚೇತನ್ ಹಾಗೂ ಕಮಿಟಿ ಸದಸ್ಯರು ಉರ್ತಾಳು ಗ್ರಾಮಕ್ಕೆ ಖುದ್ದು ಭೇಟಿಯನ್ನ ನೀಡಿ ಗ್ರಾಮಸ್ಥರ ಮಹಿಳೆಯರಿಂದ ಸಮಸ್ಯೆಗಳನ್ನು ಆಲಿಸಿ ಮಾತನಾಡಿದರು. ಈ ಗ್ರಾಮದ ಸಮಸ್ಯೆಗಳನ್ನು ಆಲಿಸಲು ಖುದ್ದಾಗಿ ನಾನು ಹಾಗೂ ನನ್ನ ಕಮಿಟಿಯ ಸದಸ್ಯರು ಸೇರಿ ಬಂದಿದ್ದು, ಸಮಸ್ಯೆ ಇರುವ ಮನೆಗಳಿಗೆ ಭೇಟಿಯನ್ನ ನೀಡಿ ಇರುವ ಸಮಸ್ಯೆಗಳನ್ನು ಅರ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆ, ಕ್ಷೇತ್ರದ ಶಾಸಕರ ಜೊತೆ ಚರ್ಚಿಸಿ ಈ ಸಮಸ್ಯೆಗಳಿಗೆ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರು ಸೇರಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಗೆ ಸಮಸ್ಯೆಗಳ ಕುರಿತು ಮನವಿ ಪತ್ರವನ್ನ ನೀಡಿದರು. ಸಮಸ್ಯೆ ಇರುವ ಗ್ರಾಮಗಳಿಗೆ ಭೇಟಿ ನೀಡಿದ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಹಾಗೂ ಕಮಿಟಿಯ ಕಾರ್ಯವೈಖರಿಗೆ ಗ್ರಾಮದ ಜನತೆ ಹಾಗೂ ತಾಲೂಕಿನ ಜನತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಸದಸ್ಯರಾದ ದೇವಸಮುದ್ರ, ಪರಮೇಶ್ವರಪ್ಪ, ತಮ್ಮೇನಹಳ್ಳಿ, ನರಸಿಂಹರೆಡ್ಡಿ, ಬಾಂಡ್ ರವಿ, ಇಸ್ಮಾಯಿಲ್ ಸೇರಿದಂತೆ ಉರ್ತಾಳ್ ಗ್ರಾಮದ ಮುಖ್ಯಸ್ಥರು, ಯುವಕರು, ಮಹಿಳೆಯರು ಹಾಗೂ ಚೇತನ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ KT ಓಬ್ಳೇಶ್, ನಲಗೇತನಹಟ್ಟಿ. పేర్లంతా రాసుకుని నాకు ఇస్తాడు, అధికారులతో మాట్లాడతాను, పిలిపిస్తాను, చెప్తాను. ఏవో తాంత్రిక సమస్యలు ఉన్నాయి అంతే, కొంచెం అవే ఎమ్మెల్యేలకు చెప్తాం. అప్పుడు చెప్తున్నా తెలుసు వాళ్ళకి అధికారుల గమనం తెచ్చి ముందరికి మాట్లాడుతుంది. ಸರ್ ಅನುಕೂಲನೇ ಇವರಿಗೆ ఏమంటారు నిమ్మరు మాడికాలరప్ప ఎదకు పంటారు తిడతా ఉండవు ನಂಬರ್ ಸಪರೇಟ್ ಏನೋ ಸಪರೇಟ್ ಅಲ್ಲ ಸಪರೇಟ್ ಕಳೆದ ಕೆಲ ದಿನಗಳಿಂದ ನಮ್ಮ ಸ್ನೇಹಿತರು ಹಾಗೂ ಉರ್ತಾಲ್ ಗ್ರಾಮದ ನಮ್ಮ ಗ್ರಾಮಸ್ಥರು ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ಈ ಥರ ಗ್ರಾಮದ ಒಂದು ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಹೇಳಿದರು. ಹಾಗಾಗಿ ಏನು ವಿಚಾರ ತಿಳ್ಕೊಬೇಕು ಅಂತೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಉರ್ತಾಲ್ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ಬಂದಂಥ ಮುಖ್ಯ ಉದ್ದೇಶ, ನಮಗೆ ಕಂಡು ಬಂದಂಥ ಸಮಸ್ಯೆ ಏನಪ್ಪ ಅಂದರೆ, ಈಗೇನು ನಮ್ಮ ಉರ್ತಾಲ್ ಗ್ರಾಮ ಹಾಗೂ ಈ ಒಂದು ಸುತ್ತಮುತ್ತ ಒಂದು 5-6 ಗ್ರಾಮಗಳು, ರಾಮಸಾಗರ ಇರಲಿ, ಸಿದ್ದಾಪುರ ಇರಲಿ, ಆಮೇಲೆ ಇದು ಹೊಸೂರು ಇರಲಿ, ಎಲ್ಲ ಭಾಳಷ್ಟು ಒಂದು ನಾಯಕ ಸಮುದಾಯ ಜನರು ಇಲ್ಲಿ ಇರುವಂಥರು. ಭಾಳಷ್ಟು ಜನ ನಮ್ಮ ಪಕ್ಕದ ಒಂದು ಆಂಧ್ರ ಪ್ರದೇಶ ಒಂದು ಗಡಿಭಾಗ ಆಗಿರೋದ್ರಿಂದ ಅಲ್ಲಿಂದ ಒಂದು ವೈವಾಹಿಕ ಒಂದು ಮದುವೆ ಸಂಬಂಧಗಳು ಅಲ್ಲಿಂದ ಮದುವೆ ಮಾಡಿ ಇಲ್ಲಿ ಬಂದು ಒಂದು ಹೆಣ್ಮಕ್ಳು ಇಲ್ಲಿ ಬಂದಿರ್ತಾರೆ. ಈಗ ಅವರು ನಾಯಕ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಬೋಯ ಅಂತ ಏನು ಕರೀತಾರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೋಯ ಏನೋ ಒಂದು ಪದನೇ ಇಲ್ಲ ಅಂತೇಳಿ ಇಲ್ಲಿ ನಮ್ಮ ಕೆಲ ಅಧಿಕಾರಿಗಳು ಹೇಳ್ತಾರೆ. ಹಾಗಾಗಿ ಈ ವಿಚಾರದ ಬಗ್ಗೆ ನಿನ್ನೆ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಹತ್ರ ಮತ್ತು ಕೆಲ ಅಧಿಕಾರಿಗಳ ಹತ್ರನೂ ನಾನು ಕೂಡ ದೂರವಾಣಿ ಮುಖಾಂತರ ಫೋನ್ ಮಾಡಿ ಕೇಳಿದ್ವಿ, ಈ ಥರ ಇದೆ ಸಮಸ್ಯೆ ಏನು ಎತ್ತ ಅಂತೇಳಿ. ಅವರು ಕೂಡ ಒಂದು ಸರಿಯಾಗಿ ಸ್ಪಂದಿಸಿ ಕೂಡಲೇ ಒಂದು ವರದಿ ಪಡ್ಕೊಂಡು ಇಲ್ಲಿ ಗ್ರಾಮಕ್ಕೆ ಭೇಟಿ ನೀಡ್ತೀವಿ, ಮುಂದಿನ ದಿನಗಳಲ್ಲಿ ಆದಷ್ಟು ಒಂದು ಕ್ರಮ ನಾವು ತೆಗೆದುಕೊತೀವಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ನಮ್ಮ ಶಾಸಕರ ಗಮನಕ್ಕೆ ತಂದು ಈಗಾಗಲೇ ಅವರ ಗಮನಕ್ಕೂ ಇದೆ ಅನಿಸುತ್ತೆ. ಅವರು ಕೂಡ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ನೀಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಅವರ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಿದೆ, ನಾವೆಲ್ಲರೂ ಕೂಡ ಶಾಸಕರ ಹತ್ರ ಚರ್ಚಿಸಿ ಅವರು ಅದು ಯಾವ ರೀತಿ ಹೇಳ್ತಾರೋ ಅದರ ಪ್ರಕಾರ ಈ ನಮ್ಮ ಉರ್ತಾಲು ಮತ್ತು ಸುತ್ತಮುತ್ತ
ಗ್ರಾಮಸ್ಥರು ಏನು ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನಿಂದ ವಂಚಿತರಾಗಿದ್ದಾರೆ, ST ರಿಸರ್ವೇಷನ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಿಂದ ವಂಚಿತರಾಗಿದ್ದಾರೆ, ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಜನಕ್ಕೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಹಾಗೂ ಇದು ಒಂದು ತಹಸೀಲ್ದಾರ್ ಅವರು ಹೇಳಿರೋ ರೀತಿಯಲ್ಲಿ ಇದೊಂದು ಟೆಕ್ನಿಕಲ್ ಇಶ್ಯೂ ಅಂತ ಅವ್ರು ಹೇಳಿದರು. ಅದ್ರ ಜೊತೆಗೂ ಕೂಡ ಹಿಂದೆ ಈಗೇನು ಈ ಕಳೆದ ಒಂದು 5-6 ವರ್ಷದಿಂದ SC ST ಒಂದು ಇಲ್ಲಿಗಲ್ ಮತ್ತು ಫೇಕ್ ಸರ್ಟಿಫಿಕೇಟ್ಗಳು 30,000ಕ್ಕಿಂತ ಜಾಸ್ತಿ ಆಗಿದೆ ಅಂತ ವರದಿ ಹೇಳಿದರು ಅವರು. ಹಾಗಾಗಿ ಒಂದು ಕಡೆ ನೋಡೋದಾದರೆ ಇದು ಟೆಕ್ನಿಕಲ್ ಸಮಸ್ಯೆನೂ ಹೌದು, ಜೊತೆಗೆ ಈ ಹಿಂದಿನ ಸರ್ಕಾರ ಮತ್ತು ಕೋರ್ಟ್ ಆದೇಶ ಪ್ರಕಾರ ಈ ಥರ ಒಂದು ಸಮಸ್ಯೆ ಇದೆ. ಹಾಗಾಗಿ ಯಾರು ಕೂಡ ಇದಕ್ಕೆ ಇದಾಗೋದು ಬೇಡ, ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಕಾನೂನು ರೀತಿ ಅದು ಯಾವ ರೀತಿ ಹೋರಾಟ ಮಾಡಬೇಕು ನಮ್ಮ ಜನರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಈಗ ನಮಗೇನು ಗ್ಯಾರಂಟಿ ತಾಲೂಕು ಅಧ್ಯಕ್ಷರ ಒಂದು ಸ್ಥಾನ ನೀಡಿದ್ದಾರೆ, ಎಲ್ಲರಿಗೂ ಕೂಡ ಅವ್ರಿಗೆ ಒಂದು ಫಲಾನುಭವಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಒಂದು ಸವಲತ್ತು ಸಿಗ್ತಾ ಇದೆಯಾ ಇಲ್ಲ ಅಂತ ನಾವು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾವೇ ಖುದ್ದಾಗಿ ಇಲ್ಲಿ ಗ್ರಾಮಕ್ಕೆ ಬಂದಿದ್ವಿ. ಇವತ್ತು ಬೆಳಿಗ್ಗೆ ತಾನೇ ಅಷ್ಟೇ ನಾವು EO ಮತ್ತು CDP ಅವ್ರ ಹತ್ರ ಕೂಡ ಫೋನಲ್ಲಿ ಕೇಳಿದ್ವಿ. ಅವರು ಹೇಳೋ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ 180ಕ್ಕೂ ಜಾಸ್ತಿ ನಮ್ಮ ಉರ್ತಾಲ್ ಗ್ರಾಮದಲ್ಲಿ ಫಲಾನುಭವಿಗಳು ಇದ್ದಾರೆ. ಮೊದಲಿಂದ ಕೂಡ ಒಂದು ಗ್ಯಾರಂಟಿಯ ಒಂದು ಸೌಲಭ್ಯಗಳು ಅವರೆಲ್ಲರೂ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಒಂದು ಆಮೇಲೆ ಇಲ್ಲಿ ಬಂದ ನಂತರ ಈ ಥರ ಇದೆ ಸಮಸ್ಯೆ. ಇಲ್ಲಿ ಭಾಳಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ, ಆಮೇಲೆ ಕೆಲವೊಂದು ಬದಲಾವಣೆ ಚೇಂಜಸ್ ಇಲ್ಲ. ಹಾಗಾಗಿ ಖುದ್ದಾಗಿ ಇನ್ನೊಂದು ಮುಂದಿನ ವಾರ ಆ ಥರ ನಾವೇ ಅಧಿಕಾರಿಗಳಿಗೆ ಇಲ್ಲಿ ಗ್ರಾಮಕ್ಕೆ ಕರ್ಕೊಂಡು ಬಂದು ಇಲ್ಲೇನು ಸಮಸ್ಯೆ ಅಂತ ನಾವು ಅಧಿಕಾರಿಗಳ ಹತ್ರ ಚರ್ಚಿಸಿ ನಮ್ಮ ಜನರಿಗೆ ಒಂದು ಕೈದಾರಾದಷ್ಟು ಒಂದು ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಮುಗಿಸ್ತಾರೆ. ಧನ್ಯವಾದ.